ಸಿಚುಯೇಷನ್ನು ಕಷ್ಟಕರವಾದಿರಬಹುದು, ದುಃಖಕರವಾದಿರ್ಬೋದು, ಆ್ಯಂಗ್ಸೈಟಿ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಏನೇ ಇರ್ಬೋದು ಸಿಚುಯೇಷನ್. ಫಸ್ಟು ಅನಲೈಸ್ ಮಾಡಿ, ಪ್ರಾಬ್ಲಮ್ನ ಅನಲೈಸ್ ಮಾಡೋದು ಕಲೀರಿ. ಅನಲೈಸ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಇದು ನಮ್ಮ ಕಂಟ್ರೋಲ್ನಲ್ಲಿ ಇದೆಯಾ ಅಥವಾ ನಮ್ಮ ಕಂಟ್ರೋಲ್ನಲ್ಲಿ ಇಲ್ವಾ ಅಂತ. ಕೆಲವು ನಮ್ಮ ಕಂಟ್ರೋಲ್ನಲ್ಲಿ ಇರಲ್ಲ. ಫಸ್ಟು ನೀವು ಡಿಸೈಡ್ ಮಾಡಿ ಅದನ್ನೆಲ್ಲ ಪಕ್ಕಕ್ಕೆ ಹಾಕಿ ಬಿಟ್ಬಿಡಿ. ಕಂಟ್ರೋಲ್ನಲ್ಲಿ ಇಲ್ಲ ಅಂತ ಗೊತ್ತಾಗತ್ತಲ್ಲ, ಪರಮಾತ್ಮನಿಗೆ ಒಪ್ಪಿಸ್ಬಿಟ್ಟು ಬಿಟ್ಬಿಡೋದು, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಇವಾಗ ಕಂಟ್ರೋಲ್ನಲ್ಲಿ ಇದೆ ಅಂತ ಗೊತ್ತಾಗತ್ತಲ್ಲ, ಅದಕ್ಕೆ ಏನಾದರೂ ಮಾಡಲೇಬೇಕೀಗ. ಇವಾಗ ನೀವು ಏನು ಮಾಡ್ತೀರಾ ಅದಕ್ಕೆ ಆ ಪ್ರಾಸೆಸ್ನಲ್ಲಿ ಅನಲೈಸ್ ಮಾಡ್ತಾ ಹೋದಾಗ ಇಟ್ ಅನ್ಫೋಲ್ಡ್ಸ್ ಇಟ್ ಸೆಲ್ಫ್ that the mistake is yours. You are responsible for that. ನಿಮ್ಮಿಂದನೇ ಇದಾಗಿರೋದು, ನಿಮ್ಮ ಅಜ್ಞಾನದಿಂದನೇ ಇದಾಗಿರೋದು ಅಂತ ಗೊತ್ತಾಗ್ಬಿಡುತ್ತೆ. ಆವಾಗ ಸೊಲ್ಯೂಷನ್ ಸಿಗುತ್ತೆ. ನೀವು ಎರಡೇ ಇರೋದು ಸಿಚುಯೇಷನ್. ಒಂದು ಕಂಟ್ರೋಲ್ನಲ್ಲಿ ಇಲ್ಲದೆ ಇರೋದು ಬಿಟ್ಟು ಹಾಕೋದು, ಕಂಟ್ರೋಲ್ನಲ್ಲಿರೋದಕ್ಕೆ ನಾನೇ ಜವಾಬ್ದಾರಿ ಅಂತ ನೋಡಿಕೊಂಡಾಗ ಆಗ ಹೊರಗೆ ಬರ್ತೀರಾ. ಪ್ರಾಬ್ಲಮ್ ಮೇಲಿದೆ.